ನಮಸ್ಕಾರ ಎಲ್ಲರಿಗೂ ದೊಡ್ಡ ಸ್ವಾಗತ ಸುಸ್ವಾಗತ. ಭಾಳ ದಿನಕ್ಕೆ ಫಿಲ್ಮ್ ರಿವ್ಯೂ ಮಾಡತ್ತೀನಿ. ಒಂದು ಸ್ವಲ್ಪ ಊರಿಗೆ ಹೋಗಿದ್ದೆ ನಾನು. ತಮಿಳ ಟೈಟಲ್ ನೋಡಿ ಗೊತ್ತಾಗಿರ್ಬೇಕು ನಿಮಗೆ. ಇವತ್ತು ನಾನು ಮಾಡತ್ತೀನಿ ಚಾವಾ ಫಿಲ್ಮ್ದ ರಿವ್ಯೂ. 4 ಪಾಸಿಟಿವ್ ಪಾಯಿಂಟ್ಸು ಮತ್ತು 2 ನೆಗೆಟಿವ್ ಪಾಯಿಂಟ್ಸ್ ಅಂತ ಈ ಫಿಲ್ಮ್ ರಿವ್ಯೂ ಮಾಡೋಣ. ಬರ್ರಿ ವಿಡಿಯೋ ಚಾಲು ಮಾಡೋಣ ಅಂತ. ಫಸ್ಟ್ ಪಾಸಿಟಿವ್ ಪಾಯಿಂಟ್ ಬಂದುಬಿಟ್ಟೆ ವಿಕಿ ಕೌಶಲ್. ಏನು ಭಾರಿ ಆ್ಯಕ್ಟಿಂಗ್ ಮಾಡ್ಯಾನ. ಕ್ಲೈಮ್ಯಾಕ್ಸ್ ಆಗಂತರೂ ಕಣ್ಣಾಗಿ ನೀರು ತೆಗೆದುಬಿಟ್ಟ ಮನುಷ್ಯ. ಅಷ್ಟು ಭಾರಿ ಆ್ಯಕ್ಟಿಂಗ್ ಮಾಡ್ಯಾನ. ಇಡೀ ಫಿಲ್ಮ್ದಾಗ ಅವನದೇನು ಅವನ ಹೆಂಡತಿ ಜೊತೆ ಏನು ಅಟ್ಯಾಚ್ಮೆಂಟ್ ಐತಿ ಅದ್ರದ್ದು ಆ್ಯಕ್ಟಿಂಗ್ ಮತ್ತು ಆ್ಯಕ್ಷನ್ದು ಆ್ಯಕ್ಟಿಂಗ್, ಅವನ ಎಕ್ಸ್ಪ್ರೆಷನ್ಸ್ ಬೆಂಕಿ ಮತ್ತು ಯಾವಾಗ ಸಿಂಹಾಸನ ಕೊಂಡಿರ್ತಾನೆ ಅವಾಗ ಅವನದೇನು ಗತ್ತ ಆ್ಯಟಿಟ್ಯೂಡ್ ಇರ್ತೈತಲ್ಲ ಬೆಂಕಿ ಹೇಳೋಕ್ಕೆ ಬರೋಂಗಿಲ್ಲ. ಸೆಕೆಂಡ್ ಪಾಸಿಟಿವ್ ಪಾಯಿಂಟ್ ಬಂದುಬಿಟ್ಟು ಫಿಲ್ಮ್ದ ಮ್ಯೂಸಿಕ್ ಬೈ AR ರೆಹಮಾನ್. ಮ್ಯೂಸಿಕ್ ಹೇಳ್ತೀನಿ, ಈ ಫಿಲ್ಮ್ದ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಐತಿ ಇದ್ರೊಳಗಂತೂ. AR ರೆಹಮಾನ್ ಎಷ್ಟು ಭಾರಿಯಾಗಿ ತಮ್ಮ ಎಲ್ಲ ಜೋಶ್ ಏನು ಇರ್ತೈತಲ್ಲ ಫಿಲ್ಮ್ದಾಗ ಗೊತ್ತಾಗ್ಬಿಡ್ತೈತಿ. ಏನಲ್ಲ ಲಾಸ್ಟಿಗೆ ಫಿಲ್ಮ್ದ ಏನು ಮ್ಯೂಸಿಕ್ ಹಾಕೈತಿ ಮತ್ತು ಆ್ಯಕ್ಷನ್ ನಡೆದಾಗ ಏನು ಮ್ಯೂಸಿಕ್ ಬರ್ತೈತಲ್ಲ ಬೆಂಕಿ. ಮತ್ತು ಥರ್ಡ್ ಪಾಸಿಟಿವ್ ಪಾಯಿಂಟ್ ಬಂದುಬಿಟ್ಟು ಸೆಟ್ ಡಿಸೈನ್ಸ್. ರಾಯಗಢ ಫೋರ್ಟ್ ಅದ್ರ ಟೈಪ್ ಎಲ್ಲಿ ಸಿಂಹಾಸನದ ಸೆಟ್ ಡಿಸೈನ್ ಆಯಿತು, ಮತ್ತು ಅಫ್ಜಲ್ ಖಾನ್ ಔರಂಗಜೇಬ್ದ ಸೆಟ್ ಡಿಸೈನ್ ಆಯಿತು, ಮತ್ತು ಎಲ್ಲರೂ ಸೆಟ್ ಡಿಸೈನ್ ಮಾನಸಿಕ್ ಮಾಡಿದ್ರು. ಫೋರ್ತ್ ಪಾಸಿಟಿವ್ ಪಾಯಿಂಟ್ ಬಂದುಬಿಟ್ಟು ಅಕ್ಷಯ್ ಖನ್ನಾ ಆ್ಯಸ್ ಏನಂತಾರೆ ಔರಂಗಜೇಬ್. ಅಕ್ಷಯ್ ಖನ್ನಾ ಯಾರು ಗೊತ್ತೇನಂದ್ರೆ ಭಾಳ ದೊಡ್ಡ ಆ್ಯಕ್ಟರ್ ಅದಾರ ಇವರು. ಅವ್ರು ಇದ್ರಾಗ ಗೊತ್ತಾಗಿಲ್ಲ ಅಷ್ಟು ಭಾರಿ ಆ್ಯಕ್ಟಿಂಗ್ ಮಾಡ್ಯಾರ. ಭಾರಿ ಮಾಡ್ಯಾರ. ಇಷ್ಟು 4 ಪಾಸಿಟಿವ್ ಪಾಯಿಂಟ್ಸ್ ಬಂದುಬಿಟ್ಟು ಫಿಫ್ತ್ ಒಂದು ಪಾಸಿಟಿವ್ ಪಾಯಿಂಟ್ಸ್ ಹೇಳ್ಬೇಕಪ್ಪ ಅಂತ ಡೈರೆಕ್ಟರ್ ಅವ್ರದ್ದು ಅವ್ರದ್ದು ಡೈರೆಕ್ಷನ್ ಭಾಳ ಚಲೋ ಆಗಿ ಮಾಡ್ಯಾರ. ಒಂದೊಂದು ಕಡೆ ಭಾರಿ ಅನಿಸಿತ್ತು, ಒಂದು ಕಡೆ ಒಂದು ಸ್ವಲ್ಪ ಕಡಿಮೆ ಅನಿಸಿದ್ದು ನೀವು ನೆಗೆಟಿವ್ ಪಾಯಿಂಟ್ಸ್ ಆಗೈತೆ ಮಾರಿ. ಫಸ್ಟ್ ನೆಗೆಟಿವ್ ಪಾಯಿಂಟ್ ಬಂದುಬಿಟ್ಟು ಮೂವಿದ ಆ್ಯಕ್ಷನ್ ಸೀನ್ಸ್ ಮತ್ತು ಸ್ಕ್ರೀನ್ ಪ್ಲೇ ಭಾಳ ಸ್ವಲ್ಪ ವೀಕ್ ಅನ್ನಿಸ್ಬಿಡ್ತೈತಿ. ಯಾಕಪ್ಪ ಅಂತಂದ್ರೆ ಆ್ಯಕ್ಷನ್ ಸೀನ್ಸ್ ಕ್ಲಿಯರ್ ಆಗಿಲ್ಲ, ಒಂದೊಂದು ಕ್ಲಿಯರ್ ಆದ್ರೆ. ಮತ್ತು ಇನ್ನೊಂದು ಏನಂತಪ್ಪ ಅಂತಂದ್ರೆ ನನಗೆ ನೆಗೆಟಿವ್ ಏನು ಅನ್ನಿಸ್ತಂದ್ರೆ ಮೂವಿದ ಏನು ಸೀನ್ಸ್ ನಡೆಯುತ್ತಲ್ಲ, ನನಗೆ ಸ್ಟೋರಿ ಗೊತ್ತೈತಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವ್ರದ್ದು. ಆದರೆ ಯಾರ್ಯಾರು ಗೊತ್ತಿಲ್ಲ ಅವ್ರ ಫಿಲ್ಮ್ ನೋಡೋಕೆ ಬಂದಿರ್ತಾರಲ್ಲ ಬರೀ ಒಂದು ಆಡಿಯೋ ಡಿಸ್ಕ್ರಿಪ್ಷನ್ ಟೈಪ್ ಕೊಡಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಸ್ಟಾರ್ಟಿಂಗ್ ಹೇಳ್ತಾರೆ ಅಜಯ್ ದೇವ್ಗನ್ ಅವ್ರ ವಾಯ್ಸ್ದಾಗ ಒಂದು ಸ್ವಲ್ಪ ಆಡಿಯೋ ಡಿಸ್ಕ್ರಿಪ್ಷನ್ ಐತಿ, ಆದ್ರೆ ಫಿಲ್ಮ್ಸ್ ಸೀನ್ ನಡೆದಾಗ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಬರಬೇಕು ಅಂದ್ರೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಸ್ಟೋರಿ ತಿಳಿಬೇಕು ಅಂತೇಳಿ ಅವ್ರದೊಂದು ಸ್ವಲ್ಪ ಏನರೇ ಸ್ಟೋರಿ ಏನರ ಹೇಳಕತ್ತಿದ್ರೆ ಅದೊಂದು ಸ್ವಲ್ಪ ಚಲೋ ಐತೆ ಅಂತ ಅನ್ನಿಸ್ತೈತೆ ನನಗೆ. ಆ್ಯಕ್ಷನ್ ಸೀನ್ಸ್ ಒಂದು ಸ್ವಲ್ಪ ವೀಕ್ ಅದಾವು. ಭಾಳ ಸ್ಕ್ರೀನ್ ಪ್ಲೇ ಅಂತೂ ಭಾಳ ಟೈಟ್ ಐತಿ, ಇಷ್ಟು ಟೈಟು ಇರಬಾರ್ದು. ಒಂದೊಂದು ಸಲ ತಿಳಿಯಂಗಿಲ್ಲ ಏನು ನಡೆಯಕತ್ತೈತಿ ಈ ಫಿಲ್ಮ್ ಒಳಗಂತ. ಸೆಕೆಂಡ್ ನೆಗೆಟಿವ್ ಪಾಯಿಂಟ್ ಬಂದುಬಿಟ್ಟು ರಶ್ಮಿಕಾ ಮಂದನ ಸ್ವಲ್ಪ ಚೂರು ಹೊಲಸು ಆ್ಯಕ್ಟಿಂಗೇ ಮಾಡಿಲ್ಲಕ್ಕಿ. ಲಾಸ್ಟಿಗೆ ಒಂದು ಸ್ವಲ್ಪ ಏನರ ಒಂದು ಸ್ವಲ್ಪ ಕ್ಲೈಮ್ಯಾಕ್ಸ್ ಸೀನ್ ಐತಿ, ಅದ್ರಾಗ ಒಂದು ಸ್ವಲ್ಪ ಅಷ್ಟೇ ಚಲೋ ಮಾಡ್ಯಾಕರೆ. ಇಡೀ ಫಿಲ್ಮ್ ಭಾಳ ಹೊಲಸು ಆ್ಯಕ್ಟಿಂಗ್ ಮಾಡ್ಯಾಳ ಅಕ್ಕಿ ಅಂತೂ. ಮರಾಠಿದ ಆ್ಯಕ್ಸೆಂಟ್ ಬರುತ್ತಿಲ್ಲ, ಈಗ ಅಷ್ಟ್ರ ಬಾಯಾಗೂ ಮರಾಠಿ ಸ್ವಲ್ಪ ಆ್ಯಕ್ಸೆಂಟಲ್ಲಿ ಬರತೈತಿ, ಆದ್ರೆ ಇಕ್ಕಿಂದ ಬಾಯಿ ಒಳಗೆ ಬರೀ ನಮ್ಮ ಸೌತ್ದ ಆ್ಯಕ್ಸೆಂಟ್ ಬರಕತ್ತೈತಿ. ಅದೊಂದು ಸ್ವಲ್ಪ ಭಾಳ ಹೊಲಸು ವೀಕ್ ಪಾಯಿಂಟ್ ಐತೆ. ಅಕ್ಕಿ ಅಂತೂ ಇರಬಾರ್ದಿತ್ತು, ಈಕೆ ಬದಲು ಯಾರು ಬೇರೆ ಆ್ಯಕ್ಟರಿಗೆ ಕಾಸ್ಟ್ ಮಾಡ್ಬೋದಿತ್ತು. ಇಷ್ಟೆಲ್ಲ ಆದರೂ ಫಿಲ್ಮ್ ಭಾಳ ಹೊಲಸಂತೂ ಇಲ್ಲ. ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳ್ಬೋದು ನಾನು. ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಇನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಬೆಂಕಿ. ಒಂದಿನ ಆದ್ಕೂಳೆ ಹೋಗಕ್ಕೆ ನೋಡಿದ್ದೆ ನಾನು. ಒಂದಿನ ಆದ್ಕೂಳೆ ಫಿಲ್ಮ್ ಯಾವ ಟೈಪ್ ನೋಡ್ತಾರೆ ಮಂದಿ ಅಂತ ನೋಡೋಕೆ ಹೋಗಿದ್ದೆ. ಥಿಯೇಟ್ರ್ ಅಂತೂ ಹೌಸ್ಫುಲ್ ಇತ್ತು ನಂದು. ಇಡೀ ಫಿಲ್ಮ್ 2 ತಾಸು ಏನು ಜೋರಿಗೆ ಒದಾಡಲ್ಲ ಚೀರಲ್ಲ ಆಡಿಯನ್ಸ್, ಅದೇ ಲಾಸ್ಟೇ ಅರ್ಧ ತಾಸು ಅಷ್ಟು ಫುಲ್ ಥಿಯೇಟ್ರ್ ಶಾಂತಿ ಇತ್ತು. ತಿಳ್ಕೊಬೋದಿತ್ತು. ಮಾನಸಿಕ್. ಇಷ್ಟೇ ಇಡೋ ವಿಡಿಯೋಗೆ. ನಿಮಗೆ ವಿಡಿಯೋ ಇಷ್ಟ ಜಲ್ದಿ ಲೈಕ್ ಮಾಡಿ, ಶೇರ್ ಮಾಡಿರಿ, ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈ ಫಿಲ್ಮಿಗೆ ಕೊಡ್ತೀನಿ ನಾನು 4.5 out of 5 stars. ಸಿಗೋಣ ಮುಂದೆ ಅಲ್ಲಿ ತನಕ. ಪೀಸ್ ಔಟ್.